ಇಸ್ಲಾಮಿಕ್ ರಾಷ್ಟ್ರ ತಜಕಿಸ್ತಾನದಲ್ಲಿ ಮೊಳಗಿದ ಸನಾತನ ಗೀತೆ. ಈ ಹಾಡು ನೋಡಿದ್ರಲ್ಲ, ಇದು ತಜಕಿಸ್ತಾನದಲ್ಲಿ ವೈರಲ್ ಆಗಿರುವಂತಹ ಹಾಡು. ಹೀಗೆ ಹಿಂದೂ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಬಗ್ಗೆ ಮುಸ್ಲಿಂ ದೇಶವೊಂದರಲ್ಲಿ ಹಾಡೊಂದು ಮೊಳಗಿದೆ ಅಂದ್ರೆ ನಂಬ್ತೀರಾ? ಹೌದು, ತಜಕಿಸ್ತಾನದ ಖ್ಯಾತ ಗಾಯಕಿ ಯಾಸ್ಮೀನ್ ಭಾರತದ ಮೇಲಿನ ಪ್ರೀತಿಯಿಂದ ಅದ್ಭುತವಾದ ಹಾಡನ್ನ ರಿಲೀಸ್ ಮಾಡಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಾಳೆ. ಈ ಹಾಡಿನ ಹೆಸರೇ ಇಂಡಿಯಾ. ಯಾಸ್ಮೀನ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸನಾತನ ಸಂಪ್ರದಾಯದ ಉಡುಗೆ ತೊಟ್ಟು ಹಣೆಗೆ ತಿಲಕವನ್ನಿಟ್ಟುಕೊಂಡು ಭಾರತೀಯ ಶೈಲಿಯಲ್ಲೇ ನೃತ್ಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಹಾಡಿನ ಚಿತ್ರೀಕರಣ ಬೃಂದಾವನದ ಕೃಷ್ಣನ ಭಕ್ತಿಗೀತೆಗಳ ಶೈಲಿಯಲ್ಲಿದೆ. ಒಬ್ಬ ಮುಸ್ಲಿಂ ಗಾಯಕಿಯಾಗಿದ್ರೂ ಭಾರತದ ಸಂಸ್ಕೃತಿಯ ಮೇಲೆ ಈಕೆಗಿರುವ ಗೌರವ ನಿಜಕ್ಕೂ ಮೆಚ್ಚುವಂಥದ್ದು. ತಜಕಿಸ್ತಾನದಲ್ಲಿ ಬದಲಾವಣೆಯ ಗಾಳಿ. The Tajikistan government has formally banned the wearing of the hijab after years of unofficial restrictions. Tajikistan, a Muslim-majority country, has passed a new legislation banning the hijab. The controversial ban aims to protect national cultural values and prevent superstition and extremism. Under the newly enacted legislation, ಒಂದು ಕಾಲದಲ್ಲಿ ತಜಕಿಸ್ತಾನ ಬಹಳ ಕಟ್ಟುನಿಟ್ಟಾದ ಇಸ್ಲಾಮಿಕ್ ರಾಷ್ಟ್ರವಾಗಿತ್ತು. ಆದರೆ ಈಗ ಅಲ್ಲಿನ ಅಧ್ಯಕ್ಷ ಇಮಾಮ್ ಅಲಿ ರೆಹಮೋನ್ ಧಾರ್ಮಿಕ ಕಟ್ಟರವಾದಕ್ಕೆ ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಈ ಸಂಬಂಧ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ಹತ್ರ 98% ಮುಸ್ಲಿಂ ಜನಸಂಖ್ಯೆ ಇದ್ರೂ ಅಲ್ಲಿನ ಸರ್ಕಾರ ಈಗ ಸ್ಥಳೀಯ ರಾಷ್ಟ್ರೀಯ ಸಂಸ್ಕೃತಿಗೆ ಹೆಚ್ಚು ಒತ್ತನ್ನ ನೀಡ್ತಾ ಇದೆ. ಇದರಿಂದಾಗಿಯೇ ಇಂದು ಯಾಸ್ಮೀನ್ ಅವರಂತಹ ಕಲಾವಿದರು ಮುಕ್ತವಾಗಿ ಬೇರೆ ಸಂಸ್ಕೃತಿಯನ್ನ ಗೌರವಿಸುವ ಹಾಡುಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಭಾರತ ಮತ್ತು ತಜಕಿಸ್ತಾನದ ನಡುವಣ ಐತಿಹಾಸಿಕ ಸಂಬಂಧವೇನು? ಇತಿಹಾಸವನ್ನ ಕೆದಕಿದ್ರೆ 3ನೇ ಮತ್ತು 4ನೇ ಶತಮಾನದಲ್ಲಿ ತಜಕಿಸ್ತಾನ ಕುಶಾಣ ಸಾಮ್ರಾಜ್ಯದ ಭಾಗವಾಗಿತ್ತು. ಅಂದು ಅಲ್ಲಿ ಸನಾತನ ವೈದಿಕ ಧರ್ಮ ಮತ್ತು ಶಿವನ ಆರಾಧನೆ ರೂಢಿಯಲ್ಲಿತ್ತು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಅಂದರೆ ಭಾರತ ಮತ್ತು ತಜಕಿಸ್ತಾನದ ನಡುವಣ ಈ ಸಂಸ್ಕೃತಿಯ ನಂಟು ಇಂದಿನದ್ದಲ್ಲ, ಸಾವಿರಾರು ವರ್ಷಗಳಷ್ಟು ಹಳೆಯದು. ಭಾರತ ತಜಕಿಸ್ತಾನ ಈಗಿನ ಸ್ನೇಹ ಹೇಗಿದೆ? ಕೇವಲ ಕಲೆ ಮಾತ್ರವಲ್ಲ, ರಕ್ಷಣೆ ಮತ್ತು ಭದ್ರತೆಯ ವಿಷಯದಲ್ಲೂ ಭಾರತ ಮತ್ತು ತಜಕಿಸ್ತಾನ ಉತ್ತಮ ಬಾಂಧವ್ಯ ಹೊಂದಿದೆ. ಅಫ್ಘಾನಿಸ್ತಾನದ ಗಡಿಗೆ ಹತ್ತಿರವಿರುವಂತಹ ತಜಕಿಸ್ತಾನ ಭಾರತಕ್ಕೆ ಆಯಕಟ್ಟಿನ ಮಿತ್ರ ರಾಷ್ಟ್ರವಾಗಿದೆ. ಒಬ್ಬ ವಿದೇಶಿ ಕಲಾವಿದೆ ನಮ್ಮ ಸಂಸ್ಕೃತಿಯನ್ನ ಇಷ್ಟೊಂದು ಸುಂದರವಾಗಿ ಪ್ರಪಂಚಕ್ಕೆ ಪರಿಚಯಿಸ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.